ಹಾಯ್ ಹಲೋ ನಮಸ್ತೆ ಕ್ವೆಶನ್ ಮಾರ್ಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಜೂನ್ ತಿಂಗಳ ಷೇರಿನ ಫಲಿತಾಂಶ ಅನ್ನುವಂತಹ ಟಾಪಿಕ್ ಮೇಲೆ ವಿಡಿಯೋ ಮಾಡ್ತಾ ಇದ್ದೇನೆ. ಅಂದರೆ ನಿಮಗೆ ನೆನಪಿರ್ಬೋದು, ನಾನು ಒಂದು ತಿಂಗಳ ಹಿಂದೆ ಜೂನ್ ತಿಂಗಳ ನನ್ನ ಷೇರು ಅಂತ ಒಂದು ವಿಡಿಯೋ ಮಾಡಿ 10 ಸ್ಟಾಕ್ನ ಪರ್ಚೇಸ್ ಮಾಡಿದ್ದೆ. ಯಾವಾಗ ಮೇ 31ನೇ ತಾರೀಕು ನಾನು ಪರ್ಚೇಸ್ ಮಾಡಿರುವಂತಹ ಸ್ಟಾಕ್ಸು ಇಲ್ಲಿದೆ ನೋಡ್ಬೋದು. ಟಾಟಾ ಪವರು, PFC, ಇರೆಡಾ, ಹಾಗೆ ಹಲವಾರು 10 ಸ್ಟಾಕ್ಸ್ನ ನಾನು ಪರ್ಚೇಸ್ ಮಾಡಿ ನಿಮ್ಮ ಮುಂದೆ ತೋರಿಸಿದ್ದೆ. ಸುಮಾರು 8,500 ಕೊಟ್ಟು ನಾನು ಒಂದೊಂದು ಕ್ವಾಂಟಿಟಿ ಪರ್ಚೇಸ್ ಮಾಡಿದ್ದೆ 10 ಸ್ಟಾಕ್ಸಿಂದ. ಸುಮಾರು 8,500 ಬಿದ್ದಿತ್ತು. ಸೊ ಸೆಲ್ಲಿಂಗ್ ಆನ್ 1 ಜುಲೈ, ಅಂದರೆ ಜುಲೈ 1ನೇ ತಾರೀಕು ನಾನು ಸೆಲ್ ಮಾಡ್ತೀನಿ. ಸೆಲ್ ಮಾಡಿ ಅದರ ಪ್ರಾಫಿಟ್ ಅಥವಾ ಲಾಸ್ ಎಷ್ಟು ಬಂದಿರುತ್ತೆ ನಿಮ್ಮ ಮುಂದೆ ತೊಗೊಂಬಂದು ತೋರಿಸ್ತೀನಿ ಅಂತ ಹೇಳಿದ್ದೆ ನಾನು. ಎಸ್, ಇವತ್ತು ಜೂನ್ 1ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ನಾನು ಶೇರ್ಸ್ನೆಲ್ಲ ಸೆಲ್ ಮಾಡಿದ್ದೀನಿ, 10 ಶೇರ್ಸ್ನ. ಸೊ ನೋಡೋಣ ಪ್ರಾಫಿಟ್ ಬಂದಿದೆಯಾ ಲಾಸ್ ಬಂದಿದೆಯಾ ಅಂತ ಹೇಳಿ. ಎಸ್, ಲೆಟ್ ಅಸ್ ಸಿ. ಓಕೆ, ಸೊ 10 ಸ್ಟಾಕ್ಸ್ ಫಾರ್ ದಿಸ್ ಮಂತ್ ಅಂತ ಹೇಳಿ ನಾನು ಒಂದು ಟಾಪಿಕ್ನಲ್ಲಿ ವಿಡಿಯೋ ಮಾಡಿದ್ದೆ. ನೋಡ್ಬೋದು 31 ಮೇ 2024 ನಾನು ಪರ್ಚೇಸ್ ಮಾಡಿದ್ದೆ. ವೇಟ್ ಟೈಮ್ 1 ತಿಂಗಳು, ಅಂದರೆ 1 ತಿಂಗಳ ಅವಧಿಯಲ್ಲಿ ಎಷ್ಟು ರಿಟರ್ನ್ಸ್ ಕೊಡುತ್ತೆ ಅನ್ನುವಂತಹ ಮಾಹಿತಿನ ತಮ್ಮ ಮುಂದೆ ಇವತ್ತು ಹಂಚ್ಕೊಳ್ತಾ ಇದ್ದೀನಿ. ಸೊ ಜುಲೈ 1 12 PM, ಅಂದರೆ 12 ಗಂಟೆ ಸುಮಾರಿಗೆ ಎಲ್ಲ ಶೇರ್ನು ನಾನು ಸೆಲ್ ಮಾಡಿದೆ. ಸೊ ಫಸ್ಟ್ ಸ್ಟಾಕ್ ಯಾವ್ದು ನೋಡಿದೆ ಅಂದರೆ ಟಾಟಾ ಪವರ್. ಸೊ ನೋಡ್ಬೋದು ಟಾಟಾ ಪವರ್ ಒಂದು ಕ್ವಾಂಟಿಟಿ, ಎಲ್ಲ ಒಂದೊಂದು ಕ್ವಾಂಟಿಟಿ ನಾನು ಪರ್ಚೇಸ್ ಮಾಡಿದ್ದೆ. ನಾನು 31 ಮೇ ಪರ್ಚೇಸ್ ಮಾಡಿದಂತಹ ದಿನ, ಅಂದರೆ 31 ಮೇ 436ನಲ್ಲಿ ಇತ್ತು. ಓಕೆನಾ, 436ಅಲ್ಲಿತ್ತು. ಆ್ಯಂಡ್ ಒಂದು ತಿಂಗಳ ಅವಧಿಯಲ್ಲಿ 438ಗೆ ಇನ್ಕ್ರೀಸ್ ಆಗಿದೆ. ಜಸ್ಟ್ ₹2 ಗೇನ್ ಕೊಟ್ಟಿದೆ ನನಗೆ. ಓಕೆನಾ, ಸೊ ನೋಡ್ಬೋದು ಜಸ್ಟ್ 0.46% ಪ್ರಾಫಿಟ್ ಕೊಟ್ಟಿದೆ ಅಷ್ಟೇ ಈ ಒಂದು ಕಂಪನಿ. ನಂತರ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಸೊ ಬ್ರೋಕರೇಜ್ ನೋಡ್ಬೋದು. ಅಂದರೆ ಒಂದು ಕ್ವಾಂಟಿಟಿ ಪರ್ಚೇಸ್ ಮಾಡೋದ್ರಿಂದ ನನಗೆ ಜಾಸ್ತಿ ಬಂದಿದೆ ಅಂತಲೇ ಹೇಳ್ಬೋದು. ಲೈಕ್ ನೀವು 2 ಕ್ವಾಂಟಿಟಿ ಪರ್ಚೇಸ್ ಮಾಡಿದ್ರು ಬ್ರೋಕರೇಜ್ ಇದ್ರ ಸುಮಾರಿಗೆ ಇರುತ್ತೆ. ಅಂದರೆ 10 ಕ್ವಾಂಟಿಟಿ 20 ಕ್ವಾಂಟಿಟಿ ಪರ್ಚೇಸ್ ಮಾಡಿದ್ರು ಸುಮಾರು ಇಷ್ಟೇ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ 16 to 18 ಇರುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ, ಅಂದರೆ ಒಪಿನಿಯನ್ ಅಲ್ಲ. ಸೊ ಆಲ್ಮೋಸ್ಟ್ ಇಷ್ಟೇ ಇರ್ಬೋದು. ನೋಡ್ಬೋದು ₹16 ಬ್ರೋಕರೇಜ್ ಪೇ ಮಾಡಿದ್ದೀನಿ. ನೋಡ್ಬೋದು ಎಲ್ಲ ಸ್ಟಾಕ್ಸ್ ಆಲ್ಮೋಸ್ಟ್ 16-18 ಆ ರೇಂಜ್ನಲ್ಲೇ ಇದೆ. ಓಕೆ, ಫೈನ್. ಸೊ ಟಾಟಾ ಪವರ್ ನೋಡ್ಬೋದು ಜಸ್ಟ್ ₹2 ಗೇನ್ ಕೊಟ್ಟಿದೆ ಒಂದು ತಿಂಗಳಲ್ಲಿ. ಆ್ಯಂಡ್ ನಂತರ PFC, ಪವರ್ ಫಿನಾನ್ಸ್ ಕಾರ್ಪೊರೇಷನ್ ಅಲ್ವಾ. ಸೊ ಫಿನಾನ್ಸ್ ಫಂಡಿಂಗ್ ಮಾಡುವಂತಹ ಒಂದು ಸೆಕ್ಟರ್ನಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಪವರ್ ಸೆಕ್ಟರ್ಗಳಿಗೆ 492 ಇತ್ತು 31 ಮೇ. ಆ್ಯಂಡ್ ಇವತ್ತಿನ ದಿನ ಸೆಲ್ ಮಾಡಿದಾಗ 497 ಇತ್ತು. ಓಕೆ, ಸಪೋಸ್ 4ನೇ ತಾರೀಕು ಒಳ್ಳೆ ರ್ಯಾಲಿ ಬಂದಿದ್ರೆ, ಅಂದರೆ BJP ಪಕ್ಷ 272 ಅಬ್ಸಲ್ಯೂಟ್ ಮೆಜಾರಿಟಿನ ಪಾಸ್ ಆಗಿ ಏನಾರು ಅಧಿಕಾರಕ್ಕೆ ಬಂದಿದ್ದರೆ ನನ್ನ ಪ್ರಕಾರ ಇನ್ನೂ ಜಾಸ್ತಿ, ಇನ್ನೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ಬೋದಿತ್ತು ಅನ್ನುವಂತಹ ಅಭಿಪ್ರಾಯ ನಂದು. ಜಸ್ಟ್ ₹5 ಕೊಟ್ಟಿದೆ PFC. ಆ್ಯಂಡ್ ನೋಡ್ಬೋದು ಜಸ್ಟ್ 1% ಗೇನ್ ಕೊಟ್ಟಿದೆ. ಆ್ಯಂಡ್ ಇರೆಡಾ ಅಲ್ವಾ, ರಿನ್ಯೂವಬಲ್ ಸೆಕ್ಟರ್ನಲ್ಲಿ ಫಂಡಿಂಗ್ ಮಾಡುವಂತಹ ಕಂಪನಿ ಇರೆಡಾ. ಸೊ ನೋಡ್ಬೋದು 184 ಇತ್ತು 31 ಮೇ. ಆ್ಯಂಡ್ ಇವತ್ತನೇ ತಾರೀಕು, ಅಂದರೆ ಒಂದು ತಿಂಗಳಾದಮೇಲೆ 196ಗೆ ಇನ್ಕ್ರೀಸ್ ಆಗಿದೆ. ಸುಮಾರು ₹12 ಗೇನ್ ಕೊಟ್ಟಿದೆ ಪರ್ ಶೇರ್. ಸೊ ನೋಡ್ಬೋದು ಎಷ್ಟು ಪರ್ಸೆಂಟ್ ಅಂತ ಹೇಳೋದಾದರೆ 6.5% ಗೇನ್ ಕೊಟ್ಟಿದೆ. ನಂತರ ಗ್ರಾವಿಟಾ ಇಂಡಿಯಾ, ಇದೊಂದು ರೀಸೈಕ್ಲಿಂಗ್ ಸೆಗ್ಮೆಂಟ್ನಲ್ಲಿ ಕೆಲಸ ಮಾಡುವಂತಹ ಒಳ್ಳೆ ಕಂಪನಿ ಅಂತಲೇ ಹೇಳ್ಬೋದು. ಗ್ರಾವಿಟಾ ಇಂಡಿಯಾ ನಾನು ಹಿಂದೆನೂ ಕವರ್ ಮಾಡಿದ್ದೆ, ಇಂಡಿವಿಜುವಲ್ ವೀಡಿಯೋನೂ ಕೂಡ ಮಾಡಿದ್ದೆ ಇದ್ರ ಬಗ್ಗೆ. 1075 ಕೊಟ್ಟು ಖರೀದಿ ಮಾಡಿದ್ದೆ 31 ಮೇ. ಆ್ಯಂಡ್ ಇವತ್ತಿನ ದಿನ ಸೆಲ್ ಮಾಡಿದಾಗ 1493 ಇತ್ತು ಪ್ರೈಸು. ಸೊ ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಪರ್ ಶೇರ್ ₹418, ಸೂಪರ್ ರಿಟರ್ನ್ಸ್ ಅಂತ ಹೇಳ್ಬೋದು. ಒಂದು ತಿಂಗಳಲ್ಲಿ ಸುಮಾರು 39% ರಿಟರ್ನ್ಸ್ ಕೊಟ್ಟಿದೆ ಈ ಒಂದು ಕಂಪನಿ ಗ್ರಾವಿಟಾ ಇಂಡಿಯಾ. ನೀವು ಕೂಡ ಸ್ಟಡಿ ಮಾಡ್ಬೋದು, ಈ ಒಂದು ಕಂಪನಿ ತುಂಬ ಚೆನ್ನಾಗಿದೆ. ನಂತರ ಟಿಟಾಗರ್ ವ್ಯಾಗನ್ಸ್ ಅಂತ ಹೇಳಿ, ಸೊ ಇದೊಂದು ರೈಲ್ವೆ ವ್ಯಾಗನ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಿಕೊಡುವಂತಹ ಕಂಪನಿ. 1415 ಇತ್ತು ಪ್ರೈಸು ನಾನು ಪರ್ಚೇಸ್ ಮಾಡಿದಾಗ. ಆ್ಯಂಡ್ ಇವತ್ತು ಸೆಲ್ ಮಾಡಿದಾಗ 1822 ಇದೆ. ಸೊ ನೋಡ್ಬೋದು ₹407 ಗೇನ್ ಕೊಟ್ಟಿದೆ ಪರ್ ಶೇರ್. ಆ್ಯಂಡ್ ಪರ್ಸೆಂಟೇಜ್ ವೈಸ್ ನೋಡೋದಾದರೆ 28.76% ಪ್ರಾಫಿಟ್ ಕೊಟ್ಟಿದೆ ಈ ಒಂದು ಕಂಪನಿ. ನಂತರ SJVN, ಇದು ಪವರ್ ಸೆಕ್ಟರ್ನಲ್ಲಿ ವರ್ಕ್ ಮಾಡುವಂತಹ ಕಂಪನಿ. SJVN ನೋಡ್ಬೋದು 139 ಕೊಟ್ಟು ಪರ್ಚೇಸ್ ಮಾಡಿದೆ ಸ್ಟಾಕ್ ಆನ್ 31 ಮೇ. ಆ್ಯಂಡ್ ಇವತ್ತಿನ ದಿನ 132ನಲ್ಲಿ ಟ್ರೇಡ್ ಆಗ್ತಿದೆ. ಸೊ -7, ಅಂದರೆ ₹7 ಲಾಸ್ ಆಗಿದೆ ನನಗೆ. ಸೊ ಅರೌಂಡ್ 5% ಲಾಸ್ ಆಗಿದೆ ಅಂತಲೇ ಹೇಳ್ಬೋದು SJVN ಕಡೆಯಿಂದ. ನಂತರ ಪರಾಸ್ ಡಿಫೆನ್ಸ್, ಇದೊಂದು ಡಿಫೆನ್ಸ್ ಸೆಕ್ಟರಲ್ಲಿ ವರ್ಕ್ ಮಾಡುವಂತಹ ಕಂಪನಿ. ಆ್ಯಂಡ್ ಸ್ಪೇಸ್ ಸೆಕ್ಟರಲ್ಲೂ ಕೂಡ ವರ್ಕ್ ಮಾಡುತ್ತೆ. ನೋಡ್ಬೋದು 917 ಇತ್ತು ಪ್ರೈಸು ನಾನು ಪರ್ಚೇಸ್ ಮಾಡಿದಾಗ. ಆ್ಯಂಡ್ ಇವತ್ತಿನ ದಿನ, ಅಂದರೆ 1 ಜುಲೈ ಒಳ್ಳೆ ರಿಸಲ್ಟ್, ರಿಟರ್ನ್ಸ್ ಕೊಟ್ಟಿದೆ ಅಂತಲೇ ಹೇಳ್ಬೋದು. 1435ಗೆ ಸೆಲ್ ಮಾಡಿದೆ ನಾನು. ಆಲ್ಮೋಸ್ಟ್ ₹518 ಲಾಭ ಕೊಟ್ಟಿದೆ ಪರ್ ಶೇರ್. ನೋಡ್ಬೋದು ಮ್ಯಾಸಿವ್ 56% ರಿಟರ್ನ್ಸ್ ಕೊಟ್ಟಿದೆ ನನಗೆ.
ಸೊ ಇದೆ ಟಾಪ್ ರಿಟರ್ನ್ಸ್ ಅಂತಲೇ ಹೇಳ್ಬೋದು. ಒಂದು ತಿಂಗಳಲ್ಲಿ ನೋಡ್ಬೋದು, ಒಂದೇ ತಿಂಗಳಲ್ಲಿ 56% ರಿಟರ್ನ್ಸ್ ಕೊಟ್ಟಿದೆ ಪರಾಸ್ ಡಿಫೆನ್ಸ್. ನಂತರ ಐಡಿಯಾ ಫೋರ್ಜ್, ಇದೊಂದು ಡ್ರೋನ್ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಕಂಪನಿ, 677 ಕೊಟ್ಟು ಪರ್ಚೇಸ್ ಮಾಡಿದೆ. ಆ್ಯಂಡ್ ಇವತ್ತನೇ ದಿನ 786 ಇದೆ. ಸೊ ಅರೌಂಡ್ 109 ರುಪೀಸ್ ರಿಟರ್ನ್ಸ್ ಕೊಟ್ಟಿದೆ, ಪಾಸಿಟಿವ್ ರಿಟರ್ನ್ಸ್. ಸೊ ಪರ್ಸೆಂಟೇಜ್ ವೈಸ್ 16% ಗುಡ್ ರಿಟರ್ನ್ಸ್ ಅಂತಲೇ ಹೇಳ್ಬೋದು ಒಂದು ತಿಂಗಳಲ್ಲಿ. ನಂತರ HG ಇನ್ಫ್ರಾ, ಜಿಆರ್ ಇನ್ಫ್ರಾ ಎರಡು ಕೂಡ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಕಂಪನಿ. ಸೊ HG ಇನ್ಫ್ರಾ ನಾನು 1507 ಕೊಟ್ಟು ಪರ್ಚೇಸ್ ಮಾಡಿದೆ. ಇವತ್ತನೇ ದಿನ 1744ನಲ್ಲಿ ಟ್ರೇಡ್ ಆಗ್ತಿತ್ತು, ಸೆಲ್ ಮಾಡಿದೆ. ಅರೌಂಡ್ 237 ಪ್ರಾಫಿಟ್ ಕೊಟ್ಟಿದೆ. ಸೊ ಪರ್ಸೆಂಟೇಜ್ ವೈಸ್ 15.73% ಪ್ರಾಫಿಟ್ ಕೊಟ್ಟಿದೆ, ಒಳ್ಳೆ ಪ್ರಾಫಿಟ್ ಅಂತಲೇ ಹೇಳ್ಬೋದು. ಹಾಗೆ ಜಿಆರ್ ಇನ್ಫ್ರಾ ಕೂಡ 1600 ಇತ್ತು, ಈಗ 1725ಗೆ ಸೆಲ್ ಮಾಡಿದೆ. 114 ಗೈನ್ ಕೊಟ್ಟಿದೆ, ಸುಮಾರು 7.08% ಗುಡ್ ಪ್ರಾಫಿಟ್ ಅಂತಲೇ ಹೇಳ್ಬೋದು. ನೋಡ್ಬೋದು ಬ್ರೋಕರೇಜ್ ಎಲ್ಲ ಆಲ್ಮೋಸ್ಟ್ ಆಸ್ಪಾಸ್ನಲ್ಲೇ ಇದೆ. ನೋಡ್ಬೋದು 616, 16, 15, 18, 15, 17. ಸೊ ಇದರಲ್ಲೇನು ಚೇಂಜಸ್ ಇಲ್ಲ. ಸೊ DP ಚಾರ್ಜಸ್ ಜಾಸ್ತಿ ಬೀಳುತ್ತೆ, ಅಂದರೆ ಡೆಪಾಸಿಟರಿ ಚಾರ್ಜಸ್ ಅದೇ ಜಾಸ್ತಿ ಬೀಳುತ್ತೆ. ಸೊ ಆಲ್ಮೋಸ್ಟ್ 15 ರುಪೀಸ್ ಅದೇ ಬೀಳುತ್ತೆ ಅಂತಲೇ ಹೇಳ್ಬೋದು. ಸೊ ಅದು ಬಿಟ್ಟರೆ ಇನ್ನೂ ಹಲವಾರು ಚಾರ್ಜಸ್ ಇದೆ, STT ಚಾರ್ಜಸ್ ಆಗಿರ್ಬೋದು, ಇನ್ನೂ ಹಲವಾರು ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ರೋಕರೇಜ್ ಚಾರ್ಜಸ್ ಇದೆ. ಅದೊಂದು ಸೆಪ್ರೇಟ್ ವೀಡಿಯೋನಲ್ಲಿ ಕವರ್ ಮಾಡ್ತೀನಿ. ನನಗೆ ಟೋಟಲ್ ಅಪ್ರಾಕ್ಸಿಮೇಟ್ ಅಮೌಂಟ್ ಅಂದರೆ ಕರೆಂಟ್ ವ್ಯಾಲ್ಯೂ ಸೆಲ್ ಮಾಡಿದಾಗ ಎಷ್ಟು ಬಂದಿತ್ತು ಅಂದರೆ 10,268. ಸೊ ನಾನು ಇನ್ವೆಸ್ಟ್ ಮಾಡಿದ್ದು 8,453. ಸೊ ಎಷ್ಟು ಗೇನ್ ಆಗಿದೆ ಅಂತ ನೋಡೋದಾದರೆ ಸುಮಾರು 1,815 ರೂಪಾಯಿ ಪ್ರಾಫಿಟ್ ಆಗಿದೆ ನನಗೆ. ಓಕೆ, ಅರೌಂಡ್ 21.47% ಗೇನ್ ಕೊಟ್ಟಿದೆ ಒಂದು ತಿಂಗಳಲ್ಲಿ ಈ ಶೇರ್ಸ್ಗಳು. ಬ್ರೋಕರೇಜ್ ಎಷ್ಟು ಬಿತ್ತಪ್ಪ ಅಂತ ನೋಡೋದಾದರೆ ಸೊ 171 ರುಪೀಸ್ ಬಿದ್ದಿದೆ ಬ್ರೋಕರೇಜು. ಸೊ ಬ್ರೋಕರೇಜ್ನೆಲ್ಲ ಕಟ್ ಮಾಡಿ ನನಗೆ 1,644 ರುಪೀಸ್ ಬಂದಿದೆ ಅಮೌಂಟು ಒಂದು ತಿಂಗಳಲ್ಲಿ. ನೋಡ್ಬೋದು ಎಕ್ಸ್ಪೆಕ್ಟೆಡ್ ಎಷ್ಟಿತ್ತು ಲಾಸ್ಟ್ ಮಂತ್ ನಾನು ವಿಡಿಯೋ ಮಾಡಿದಾಗ ಹೇಳಿದ್ದೆ, ಎಕ್ಸ್ಪೆಕ್ಟೆಡ್ ಅಟ್ಲೀಸ್ಟ್ 10% ಎಕ್ಸ್ಪೆಕ್ಟ್ ಮಾಡ್ತೀನಿ ಬಿಕಾಸ್ ಆಫ್ ಎಲೆಕ್ಷನ್ ರಿಸಲ್ಟು ಅಂತ ಹೇಳಿ. ಅರೌಂಡ್ 845 ರುಪೀಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಮಿನಿಮಮ್ಮು. ಸೊ ಇವತ್ತು ಅಂದರೆ ಈ ದಿನ ನನಗೆ ಡಬಲ್ ಅಂತಲೇ ಹೇಳ್ಬೋದು, 21.47% ರಿಟರ್ನ್ಸ್ ಕೊಟ್ಟಿದೆ. ಆಫ್ಟರ್ ಬ್ರೋಕರೇಜ್ 19.44% ಅಂದರೆ 1,644 ರೂಪಾಯಿ ಗುಡ್ ರಿಟರ್ನ್ಸ್ ಸಿಕ್ಕಿದೆ ಒಂದು ತಿಂಗಳಲ್ಲಿ. ಓಕೆ, ಸೊ ಫೈನ್. ಬ್ರಾಡ್ಬ್ಯಾಂಡ್ ಬಿಲ್ಲು ಹಾಗೆ ಮೊಬೈಲ್ ರೀಚಾರ್ಜ್ಗೆ ಆಯಿತು ಈ ಪ್ರಾಫಿಟ್ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಕನ್ಕ್ಲೂಡ್ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವೀಡಿಯೋ ಬರುತ್ತೆ ಮುಂದೆ, ಬಿಕಾಸ್ ನಾನು ಆ ಒಂದು ಶೇರ್ನ ಅಂದರೆ ನನ್ನ ಜುಲೈ ತಿಂಗಳ ಶೇರ್ನ 28th ಜೂನ್ ನಾನು ಖರೀದಿ ಮಾಡಿದ್ದೆ. 10 ಸ್ಟಾಕ್ನ ನಾನು ಖರೀದಿ ಮಾಡಿದ್ದೆ. ಆ ಯಾವ 10 ಸ್ಟಾಕ್ನ ಅನ್ನೋದು ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ನಿಮ್ಮ ಮುಂದೆ ತೊಗೊಂಬರ್ತೀನಿ. ಆ್ಯಂಡ್